ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಒಂದು ಬ್ಯಾಕ್ ಡಿಸೈನ್ನ ಹೇಗೆ ಸ್ಟಿಚ್ ಮಾಡೋದು ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ರೀ. ಬರ್ರಿ ಹೇಗಂಥೇಳಿ ನೋಡ್ಕೊಂಬರೋಣ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ವಿಡಿಯೋ ತಾನಾಗೆ ಬರುತ್ತೆ. ಸೊ ಬರೀ ಇವಾಗ ಹೇಗಂತ ಹೇಳಿ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ರೌಂಡ್ ನೆಕ್ನ ಕಟ್ ಮಾಡಿಕೊಂಡು ಈ ಥರ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದು ಆದಮೇಲೆ ಒಂದು ಕಟ್ಟನ್ನು ಹಾಕಿ ನೀವು ಈ ಥರ ಹೊಳಿಸ್ಕೊಂಡು ಸ್ಟಿಚ್ ಮಾಡೋದ್ರಿಂದ, ಒಂದು ಕಿನಾರಿ ಸ್ಟಿಚ್ ಹಾಕೋದ್ರಿಂದ ನಿಮಗೆ ಬ್ಲೌಸ್ನ ಒಂದು ಪರ್ಫೆಕ್ಟ್ ನೀಟಾಗಿ ನಿಮಗೆ ಕಾಣಿಸುತ್ತೆ. ಸೊ ಅದೇ ಥರ ಈ ಥರ ನಾವು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀವಿ. ನೋಡ್ತಿರ್ಬೋದು ಯಾವ ಥರ ಅಂಥೇಳಿ. ಸೊ ನೋಡಿ, ಈ ಥರ ನೀವು ಸ್ಟಿಚ್ ಮಾಡ್ಕೊಂಡಿದ್ದು ಆದಮೇಲೆ ಪೂರ್ತಿ ಲೈನಿಂಗ್ ಬಟ್ಟೆ ಏನಿದೆಯಲ್ಲ ಅದನ್ನು ಮೇನ್ ಬಟ್ಟೆಗೆ ಈ ಥರ ನೀವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಇದೊಂಥರ ಮೆಥಡಲ್ಲಿ ನಾನು ನಿಮಗೆ ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡೋದು ತೋರಿಸ್ತಾ ಇದ್ದೀನಿ. ಇನ್ನೂ ಒಂಥರ ಅಟ್ಯಾಚ್ ಮಾಡೋದು ಇದೆ. ಸೊ ಅದನ್ನು ನಾನು ಮುಂಬರುವ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ ರೀ. ನೋಡಿರಿ, ಈಗ ನಾನು ಪೂರ್ತಿಯಾಗಿ ಲೈನಿಂಗ್ ಬಟ್ಟೆ ಏನು ಕಟ್ ಮಾಡಿಕೊಂಡು ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಲ್ಲ, ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ರೀ. ನೋಡ್ತಿದ್ದೀರಲ್ಲ, ಈ ಥರ ನೀವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೊಲಿಗೆಯಲ್ಲಿ ಬಿಚ್ಚಿ ಹೋಗೋದಿಲ್ಲ. ಅದಕ್ಕೂ ಮೊದಲು ನೀವು ಒಂದು 1/4 ಇಂಚ್ ಬಿಟ್ಕೊಂಡು ನೀವು ಈ ಥರ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ನೀವು ತುದಿಗೆ ಹೊಲಿಗೆ ಹಾಕೋದ್ರಿಂದ ಅದು ಹೊಲಿಗೆ ಬಿಚ್ಚಿ ಹೋಗುತ್ತೆ. ಸೊ ಅದಾದಮೇಲೆ ಉಳಿದಿರೋ ಬಟ್ಟೆನ ನಾನು ವೇಸ್ಟ್ ಬಟ್ಟೆನ ಕಟ್ ಮಾಡಿ ತಗೊಂಡ್ಬಿಡ್ತೀನಿ. ಸೊ ಅದಾದಮೇಲೆ ಕೆಳಗಡೆ ನಾವು 1.5 ಇಂಚ್ ಅಥವಾ 1 ಇಂಚಿಗೆ ಮಡ್ಚ್ಕೊಳ್ಳೋಕ್ಕೆ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಥರ ಹೊಲ್ಕೋಬೇಕ್ರಿ. ಮೊದಲಿಗೆ ನಾನು ಒಂದು 1/4 ಇಂಚನ್ನ ಮಡ್ಚ್ಕೊಂಡು ಹೊಲಿಗೆ ಹಾಕೊಂಡ್ಬಿಡ್ತೀನಿ. ಯಾಕಂತ ಹೇಳಿದ್ರೆ ಅದ್ರದ್ದು ದಾರ ಎಲ್ಲ ಕಿತ್ಕೊಂಡು ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಮೊದಲಿಗೆ ಆ ಥರ ನೀವು ಕಿನಾರೆ ಹೊಲಿಗೆನ ಹಾಕೋಬೇಕಾಗತ್ತೆ. ಆಮೇಲೆ ಈ ಥರ ಪೂರ್ತಿಯಾಗಿ 1 ಇಂಚ್ ಆಗೋ ತನಕ ನೀವು ಈ ಥರ ಹೊಲಿಗೆನ ಹಾಕೋಬೇಕು. ಅದಾದಮೇಲೆ ಬ್ಯಾಕಲ್ಲಿ 2 ಡಾಚ್ಗಳು ಬರುತ್ತೆ. ಸೊ ಅದಕ್ಕೆ ನಾನು 2 ಡಾಚ್ಗಳನ್ನು ಹಿಡಿದು ನಿಮಗೆ ತೋರಿಸ್ತಾ ಇದ್ದೀನಿ. ಪರ್ಫೆಕ್ಟಾಗಿ ನೀವು ಡಾಚ್ ಹಿಡಿದ್ರಿ ಅಂತ ಹೇಳಿದರೆ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಷನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇವಾಗ ನಮ್ಮದು ಪೂರ್ತಿ ಲೈನಿಂಗ್ ಏನು ಅಟ್ಯಾಚ್ ಮಾಡ್ಕೊಂಡಿದ್ವಲ್ಲ ಅದು ಕರೆಕ್ಟಾಗಿ ಹೋಯಿತು. ಸೊ ಮೊದಲಿಗೆ ನಾನಿಲ್ಲಿ ಒಂಥರ ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸಿಂಪಲ್ ಡಿಸೈನು, ಎಲ್ಲರಿಗೂ ಇಷ್ಟ ಆಗುತ್ತೆ. ಮೊದಲಿಗೆ ನಾನಿಲ್ಲಿ 1.5 ಇಂಚ್ ಆಗುವಷ್ಟು ನಾನು ಅಗಲದ ಬಟ್ಟೆಯನ್ನು ತೊಗೊಳ್ತಾ ಇದ್ದೀನಿ. ಉದ್ದ ಎಷ್ಟು ಬೇಕಾದರೂ ತೊಗೋಬೋದು. ಅದಾದಮೇಲೆ ನಾನಿಲ್ಲಿ ಈ ಥರ ಸಣ್ಣದಾಗಿ ಮಡ್ಸ್ಕೊಳ್ತಾ ಇದ್ದೀನಿ. ಯಾವ ಥರ ಅಂತ ಹೇಳಿದರೆ, ಈ ಚೂಡಿದಾರ್ ಪ್ಯಾಂಟ್ಗಳಿಗೆ ನೀವು ಡೋರಿಗಳನ್ನು ಯಾವ ಥರ ರೆಡಿ ಮಾಡ್ಕೋತಿರಲ್ಲ ಅದೇ ಥರ ಡೋರಿಗಳನ್ನು ಇಲ್ಲಿ ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ನಿಮಗೆ ಸೀರ್ಕೆ ಬೇಕು ಅಂತ ಹೇಳಿದ್ರೆ ಅದೇ ಥರ ಮಾಡ್ಕೋಬೋದು. ನಾನಿಲ್ಲಿ ಚೂಡಿದಾರ ಪ್ಯಾಂಟ್ಗೆ ಯಾವ ಥರ ಡೋರಿನ ಮಾಡ್ಕೋತೇವೆ ಅದೇ ಥರ ಡೋರಿನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 1.5 ಇಂಚ್ ಆಗುವಷ್ಟು ನಾನು ಈ ಥರ ಪೀಸ್ಗಳನ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಗೊತ್ತಾಗಿರ್ಬೋದು ಯಾವ ಥರ ಡಿಸೈನ್ ಮಾಡ್ತಿದ್ದೀನಿ ಅಂಥೇಳಿ. ಗೊತ್ತಿಲ್ಲದೆ ಇರೋರು ತುಂಬ ನಿಧಾನವಾಗಿ ನೋಡ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿದೆ ಈ ಡಿಸೈನು, ತುಂಬ ಚೆನ್ನಾಗಿ ಕಾಣ್ತಿತ್ತು ಕೂಡ. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಂಥೇಳಿ. ಆ ಥರ ನೀವು ಅಷ್ಟನ್ನು ಕಟ್ ಮಾಡ್ಕೊಂಡಿದ್ದು ಆದಮೇಲೆ ಈ ಮೇನ್ ಬಟ್ಟೆ ಏನಿದೆಯಲ್ಲ ಅಲ್ಲಿ 1 ಇಂಚಿಗೆ ಅಥವಾ ಅರ್ಧ ಇಂಚಿಗೆ ನೀವು ಈ ಥರ ಮಾರ್ಕ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ ನಿಮಗೆ ಅದನ್ನು ಸ್ಟಿಚ್ ಮಾಡೋದಕ್ಕೆ ಇನ್ನೂ ಸುಲಭ ಆಗುತ್ತೆ. ಸೊ ನೋಡಿ, ನಾನು ಈ ಥರ ಎಲ್ಲದಕ್ಕೂ ಮಡ್ಚ್ಕೊಂಡು ಈ ಥರ ನಾನು ಹೊಲಿಗೆನ ಹಾಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಯಾವ ಥರ ಅಂಥೇಳಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಅರ್ಧ ಇಂಚಿಗೆ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಅರ್ಧ ಇಂಚಿಗೆ ನೀವು ಮಾರ್ಕ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ ಈ ಥರ ನಮಗೆ ಡಿಸೈನ್ಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ನಾನು ಪೂರ್ತಿಯಾಗಿ ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಈ ಥರ ನಮಗೆ ರೆಡಿ ಆಯಿತು. ಇದ್ರ ಮೇಲೆ ನೀವು ಮತ್ತೊಂದು ಹೊಲಿಗೆನ ಹಾಕೋಬೇಕಾಗತ್ತೆ. ಸಿಂಗಲ್ ಹೊಲಿಗೆ ಹಾಕೋದ್ರಿಂದ ಬಿಚ್ಚೋಗುತ್ತೆ. ಸೊ ಡಬಲ್ ಹೊಲಿಗೆನೇ ಹಾಕೋಬೇಕು. ಯಾವುದೇ ಬಟ್ಟೆನ ಸ್ಟಿಚ್ ಮಾಡೋದ್ರಲ್ಲಿ ನೀವು 2 ಹೊಲಿಗೆನ ಹಾಕ್ಕೊಂಡ್ರಿ ಅಂತ ಹೇಳಿದರೆ ನಿಮಗೆ ಸ್ಟಿಚ್ಚಲ್ಲಿ ಬಿಟ್ಟು ಹೋಗೋದಿಲ್ಲ. ಸ್ಟಿಚ್ಚನ್ನು ನೋಡಿ ಕೂಡ ನಿಮಗೆ ಕಸ್ಟಮರು ಜಾಸ್ತಿ ಆಗೋ ಸಾಧ್ಯತೆ ತುಂಬ ಇರುತ್ತೆ. ಅದಕ್ಕೋಸ್ಕರ ಸೊ ನೋಡಿ, ನಾನು ಆ ಥರ ಸ್ಟಿಚ್ ಮಾಡ್ಕೊಂಡಿದ್ದು ಆದಮೇಲೆ ಈಗ ಒಂದು ಲೇಸ್ನ ಕೊಡ್ತಾ ಇದ್ದೀನಿ. ನಿಮಗೆ ಯಾವ ಥರ ಲೇಸ್ ಬೇಕು, ಯಾವ ಥರ ಡಿಸೈನಲ್ಲಿ ಬೇಕು ಆ ಥರ ಲೇಸ್ಗಳನ್ನ ನೀವು ಇಲ್ಲಿ ಕೊಟ್ಕೋಬೋದು. ಸೊ ನಾನು ಈ ಥರ ಒಂದು ಸಿಂಗಲ್ ಪಟ್ಟಿಯಲ್ಲಿರುವಂಥ ಲೇಸ್ನ ಕೊಟ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಒಂದು ಸಿಂಪಲ್ ವರ್ಕು, ಸಿಂಪಲ್ ಡಿಸೈನು. ಸೊ ಅದಕ್ಕೋಸ್ಕರ ಅದಾದಮೇಲೆ ನಾವಿಲ್ಲಿ ಡೋರಿನ ಇದಕ್ಕೆ ಹಾಕೋಬೇಕಾಗತ್ತೆ. ನೋಡಿ, ನಾನು ಹಾಕಿ ತೋರಿಸ್ತಾ ಇದ್ದೀನಲ್ಲ ಆ ಥರ ನೀವು ಡೋರಿನ ಹಾಕೊಳ್ಳೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೇಲ್ಗಡೆ ಬಿಟ್ಟಿರುವಂಥ ಡೋರಿನ ಅದರ ಮೇಲ್ಗಡೆ ನೀವು ಅಟ್ಯಾಚ್ ಮಾಡೋದ್ರಿಂದ ಅದು ಗ್ರಿಫಾಗಿ ಚೆನ್ನಾಗಿ ಕೂರುತ್ತೆ. ಸೊ ನೋಡಿ, ಈ ಥರ ಯಾವ ಥರ ಅಂಥೇಳಿ ನಿಮ್ಗೆ ತೋರಿಸಿದ್ದೀನಲ್ಲ, ಈ ಥರ ಒಂದು ಸಿಂಪಲ್ ಡಿಸೈನು ರೆಡಿ ಆಯಿತು ನಮಗೀಗ. ಸೊ ನಾವು ಹಿಂದ್ಗಡೆ ಡೋರಿನ ಮಾಡ್ಕೋಬೇಕಲ್ಲ, ಹಿಂದೆ ನಾವು ಕಸಿನ ಇಟ್ಕೋಬೇಕಲ್ಲ, ಅದಕ್ಕೋಸ್ಕರ ನಾನು ಮೇಲಿಂದ ಒಂದು 2.5 ಇಂಚಿನಷ್ಟು ನಾನು
ಮಾರ್ಕ್ನ ಮಾಡಿಕೊಂಡು ಡೋರಿನ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ ತೋರಿಸ್ತಾ ಇದ್ದೀನಿ. ಯಾವುದೇ ಬ್ಲೌಸಿಗಾದರೂ ನೀವು ಡೋರಿನ ಅಟ್ಯಾಚ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಬಿಟ್ಕೊಳ್ಬೋದು. ಅಟ್ಯಾಚ್ ಮಾಡೋದ್ರಿಂದ ನಿಮಗೆ ಎಲ್ಲಿ ಏನು ಯಾವುದೇ ಥರದ್ದು ಬ್ಲೌಸು ಜಾರೋದಾಗಲಿ ಇಳಿಯೋದಾಗಲಿ ಆಗೋದಿಲ್ಲ, ಅದಕ್ಕೋಸ್ಕರ. ಸೊ ನೋಡಿ ನಾನಿಲ್ಲಿ ಡೋರಿಗೆ ಒಂದು ಇದನ್ನು ಮಾಡ್ಕೋಬೇಕಲ್ಲ, ಸೊ ಅದಕ್ಕೋಸ್ಕರ ನಾನಿಲ್ಲಿ 3 ಇಂಚ್ ಆಗುವಷ್ಟು ನಾನು ಬಟ್ಟೆನ ಕಟ್ ಮಾಡಿಕೊಂಡು ಟ್ರಯಾಂಗಲಲ್ಲಿ ನಾನು ಇದನ್ನು ಮಡ್ಚ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ರೀ. ನಿಮಗೆ ಯಾವ ಥರ ಡೋರಿದು ಇದು ಬೇಕು ಅಂಥೇಳಿ ನಾನು ಮೊದಲನೇ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ನೋಡ್ಕೋಬೋದು ಯಾವ ಥರ ಅಂತ ಹೇಳಿಬಿಟ್ಟು. ನಾನಿಲ್ಲಿ ಒಂದು ಸಿಂಪಲ್ ವರ್ಕಾಗಿ ಕೊಡ್ತಾ ಇದ್ದೀನಿ ನೋಡಿ ಈ ಥರ. ಸೊ ಈ ಥರ ಮಡ್ಚ್ಕೊಂಡು ತುದಿಗೆ ಒಂದು ಸ್ವಲ್ಪ ಮಡ್ಚ್ಕೊಂಡು ನೀವು ಈ ಥರ ಹೊಲಿಗೆ ಹಾಕೋದ್ರಿಂದ ನಿಮಗೆ ಕಚ್ಚಾ ಅಂಥೇಳಿ ಯಾವ ಕಡೆನೂ ಬರೋದಿಲ್ಲ. ಸೊ ನೀಟಾಗಿ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಯಾವ ಥರ ಅಂಥೇಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಬಾಯ್.